ಹಲೋ ಮೈ ಪೊಟ್ಯಾಟೋಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೇರ್ ಕೇರ್ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ರಿಕ್ವೆಸ್ಟೆಡ್ ವಿಡಿಯೋ. ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಲ್ ಹಾಕಿದ್ದೆ. ಫಸ್ಟ್ ಹೇರ್ ಕೇರ್ ವಿಡಿಯೋ ಇತ್ತು, ಆಮೇಲೆ ಮೀಶೋ ಹಾಲ್ ಇತ್ತು, ಹಾಗೆ ಹೀಟ್ಲೆಸ್ ಕರ್ಲ್ಸ್ ಅಂತ ಇತ್ತು. ಹೇರ್ ಕೇರ್ ವಿಡಿಯೋಗೆ ಜಾಸ್ತಿ ಓಡ್ಸ್ ಬಂದಿರೋದ್ರಿಂದ ಇವತ್ತು ಹೇರ್ ಕೇರ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ಹೇಳ್ಕೊಡೋಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಬ್ಬರು ಇಂಪಾರ್ಟೆಂಟ್ ಗೆಸ್ಟ್ ಬಂದಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ಅವ್ರ ಹೆಸರು, ಈ ಪಿಂಪಲ್ ಕೆಂಪುಗೆ ರೆಡ್ ಕಲರ್ ಇರೋದ್ರಿಂದ ಕೆಂಪರಾಜು ಅಂತ ಹೆಸರಿಡೋಣ, ಆಯ್ತಾ? ವೆಲ್ಕಮ್ ಕೆಂಪರಾಜು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸ್ಟಿಕ್ ಟು ದ ಟಾಪಿಕ್. ಹೇರ್ ಕೇರ್ ವಿಡಿಯೋ ಅಂತ ನಾನು ಹಂಗೆ ಸುಮ್ಮನೆ ಡೈವರ್ಟ್ ಆಗಿ ಬೇರೆ ಕಡೆ ಹೋಗ್ತಾನೆ ಇರ್ತೀನಿ. ಓಕೆ, ನಾನು ಫಾಲೋ ಮಾಡೋ ಸ್ಟೆಪ್ಸ್ ಬಂದ್ಬಿಟ್ಟು ಸ್ಟೆಪ್ 1. ಅದರಲ್ಲಿ ಇರೋದು ಹೇರ್ ಪ್ಯಾಕ್ಸ್. ಅದರಲ್ಲಿ ಹೇರ್ ಪ್ಯಾಕಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಮೆಂತೆ ಕಾಳಿನ ಪ್ಯಾಕ್. ಏನಿರುತ್ತೆ ಈ ಮೆಂತೆ ಪ್ಯಾಕಲ್ಲಿ ಅಂದರೆ, ಫಸ್ಟು ಮೆಂತೆ ಕಾಳನ್ನ ನೆನೆಸಿಡ್ಬೇಕು. ಅಂದರೆ ಓವರ್ ನೈಟ್ ನೀವು ಸೋಕ್ ಮಾಡಿಟ್ಟು ಮೆಂತೆ ಕಾಳನ್ನ, ಅದು ಬೆಳಗ್ಗೆ ಆದಮೇಲೆ ಸೋಕಾಗಿರುತ್ತೆ. ಸೊ ಅದನ್ನು ನೆಕ್ಸ್ಟ್ ಕರ್ಡ್ ಮೊಸರನ್ನ ತೊಗೊಂಡು ಅದನ್ನೆರಡನ್ನೂ ನೀಟಾಗಿ ಮಿಕ್ಸಿಲಿ ಬ್ಲೆಂಡ್ ಮಾಡ್ಕೋಬೇಕು. ಮಿಕ್ಸಿಲಿ ನೀವು ಹಾಕ್ತಾ ಇದ್ದೀರಿ ಅಂದರೆ ಫಸ್ಟ್ ಮೆಂತೆ ಕಾಳನ್ನಷ್ಟೇ ರುಬ್ಕೊಳ್ಳಿ, ಅದಾದಮೇಲೆ ಮೊಸರು ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮ ಮನೇಲಿ ನೆಲ್ಲಿಕಾಯಿ ಪುಡಿ ಅಂದರೆ ಆಮ್ಲ ಪೌಡರ್ ಇತ್ತು ಅಂತಂದರೆ ಆಮ್ಲ ಪೌಡರ್ ಹಾಕಿ, ಇಲ್ಲಾಂದರೆ ಆಮ್ಲನ ಇತ್ತು ಅಂದರೆ ನೀವು ಅದನ್ನು ಕಟ್ ಮಾಡಿ ಹಾಕ್ಬೋದು. ಅದರಲ್ಲಿ ಹಾಕಿದರೆ ಇಷ್ಟೇ ಪ್ಯಾಕ್. ನೀವು ಬೇಕು ಅಂದರೆ ಅದಕ್ಕೆ ಮತ್ತೆ ನೀವು ಆ್ಯಡ್ ಮಾಡ್ಕೋಬೋದು. ಇನ್ನು ದಾಸವಾಳದ ಎಲೆ ಬರುತ್ತೆ, ಹೈಬಿಸ್ಕಸ್ ಲೀಫ್ ಬರುತ್ತಲ್ಲ, ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು. ಅದನ್ನು ಆ್ಯಡ್ ಮಾಡ್ಕೊಂಡು ಇನ್ನೂ ಕೂದಲು ಫುಲ್ ಸಾಫ್ಟ್ ಆಗುತ್ತೆ. ಬರೀ ಮೆಂತೆ ಆ್ಯಂಡ್ ಮೊಸರಿಗೆ ತುಂಬ ಸಾಫ್ಟ್ ಆಗುತ್ತೆ ಕೂದಲು. ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಇತ್ತು ಮನೇಲಿ ಅಂದರೆ ಆ್ಯಡ್ ಮಾಡ್ಕೊಂಡ್ರೆ ಇನ್ನೂ ಒಂಥರ ಸಲೂನ್ ಲುಕ್ ಬರುತ್ತೆ ನಿಮಗೆ ಫುಲ್ ಅದನ್ನು ಹಾಕಿದರೆ ಪ್ಯಾಕ್ನ. ನಾನಂತೂ ಈ ಪ್ಯಾಕ್ ಮಾಡ್ತಾನೆ ಇರ್ತೀನಿ. ಏನೂ ಇಲ್ಲಪ್ಪ ಅಂತಂದ್ರೂ ಮೆಂತೆ ಮೊಸರು ಎರಡು ಮಿಕ್ಸ್ ಮಾಡಿಕೊಂಡು ಒಂದು 1 ಮಂತಿಗೆ 2 ಟೈಮ್ಸ್ ಆ ಥರ ಹಚ್ತಾ ಇರ್ತೀನಿ. ನಿಮಗೇನಾದರೂ ಕೋಲ್ಡ್ ಬಾಡಿ ಇತ್ತು ಅಂದರೆ ನೀವು ವೀಕ್ಲಿ 1 ಟೈಮ್ ಆ ಥರ ಹಚ್ಚಕ್ಕೆ ಹೋಗಬೇಡಿ, ಯಾಕಂದರೆ ಅದು ತುಂಬ ಬೇಗ ಶೀತ ಆಗುತ್ತೆ. ನಿಮಗೆ ಓಕೆ ನಾರ್ಮಲ್ ಇತ್ತು, ಇಲ್ಲಾಂದರೆ ಹೀಟ್ ಬಾಡಿ ಇತ್ತು ಅಂದರೆ ನಿಮಗೆ ತುಂಬ ಒಳ್ಳೆಯದು. ಮಂತ್ಲಿ 2 ಟೈಮ್ಸ್ ಹಚ್ಬೋದು, ಇಲ್ಲ ವೀಕ್ಲಿ 1 ಟೈಮ್ಸ್ ಹಚ್ತಾ ಹೋಗ್ಬೋದು. ಆಮೇಲೆ ನಿಮಗೆ ರಿಸಲ್ಟ್ಸ್ ಇರುತ್ತೆ. 1 ಟೈಮೇ ನೀವು ಅಪ್ಲೈ ಮಾಡಿ ಅದನ್ನು ಹೇರ್ ವಾಶ್ ಮಾಡೋದ್ರಿಂದ ನಿಮ್ಗೆ ಆವಾಗಲೇ ನೀವು ರಿಸಲ್ಟ್ ನೋಡ್ತೀರಾ. ಅದ್ರ ಬಗ್ಗೆ ಇಷ್ಟು ಚೆನ್ನಾಗಿದೆಲ್ಲ ಪ್ಯಾಕು, ಇದನ್ನೇ ಕಂಟಿನ್ಯೂ ಮಾಡಬೇಕು ಅಂತ ಹೇಳ್ತೀರಾ. ನಾನಂತೂ ನನ್ನ ಫೇವ್ರೇಟ್ ಪ್ಯಾಕ್ ಅಂತಲೇ ಹೇಳ್ಬೋದು. ಇದು ಫಸ್ಟ್ ಪ್ಯಾಕ್, ಆಯಿತಾ? ಏನು ಮೆಂತೆ ಕಾಳು ಮೊಸರು ಅದನ್ನೆಲ್ಲ ರುಬ್ಬಿ ಹಚ್ಕೊತೀರಾ, ಅದು ಫಸ್ಟ್ ಪ್ಯಾಕು. ಅದು ನಿಮ್ಗೆ ಯಾವಾಗ ಬೇಕಾದ್ರೂ ನೀವು ಮಾಡ್ಕೋಬೋದು. ಓಕೆ, ಈಗ ಪ್ಯಾಕ್ 2 ಬಂದ್ಬಿಟ್ಟು ಮೆಹಂದಿ ಪ್ಯಾಕ್. ಇದೇನಕ್ಕೆ ಅಂತ ಹೇಳಿದರೆ, ಗ್ರೇ ಹೇರ್ ಆಗಿರೋದ್ರಿಂದ ಅಥವಾ ಕೂದಲಲ್ಲಿ ಸ್ಟ್ರೆಂತ್ ಇಲ್ಲ, ಬೇಗ ಬ್ರೇಕೇಜ್ ಆಗ್ತಾ ಇದೆ, ಸ್ಪ್ಲಿಟ್ಸ್ ಆಗ್ತಾ ಇದೆ, ಐಫಲ್ ತುಂಬ ಆಗ್ತಾ ಇದೆ ಅಂದರೆ ಈ ಮೆಹಂದಿ ಪ್ಯಾಕ್ ತುಂಬಾ ಹೆಲ್ಪ್ಫುಲ್ಲು. ನಾನಂತೂ ಇದನ್ನು ಯೂಸ್ ಮಾಡ್ತಾನೆ ಇರ್ತೀನಿ. ಮಂತ್ಲಿ ಒನ್ಸ್ ಆದರೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಬಿಕಾಸ್ ನೀವು ಸಲೂನಿಗೆ ಹೋದ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ವೈ? ಬಿಕಾಸ್ ನೀವು ಸಲೂನಿಗೆ ಹೋದ್ರೆ ಇದು ಫಸ್ಟಿಗೆ ಇದು ಮೆಹಂದಿ ಪ್ಯಾಕ್ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಡ್ತೀನಿ. ಓಕೆ, ಇಲ್ಲಿ ಹಾಕಿರ್ತೀನಿ, ಅದ್ರ ಬೆನಿಫಿಟ್ಸು ಏನಿದೆ ಅಂತಲೂ ನಾನು ಹಾಕಿರ್ತೀನಿ, ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಮೆಹಂದಿ ಪ್ಯಾಕ್ ಹೆಂಗೆ ಪ್ರಿಪೇರ್ ಮಾಡೋದು ಅಂದರೆ, ಫಸ್ಟು ಇದನ್ನು ಅಷ್ಟೇ ಓವರ್ ನೈಟ್ ನೀವು ಮಾಡಿಡಬೇಕು. ಅದಕ್ಕಾಗಿ ಇಂದಿನ ರಾತ್ರಿನೇ ನೀವು ಮೆಹಂದಿ ಪೌಡರು, ಅದಾದಮೇಲೆ ಟೀ ಡಿಕಾಕ್ಷನ್, ಅದಾದಮೇಲೆ ಸ್ವಲ್ಪ ಮೊಸರು ಕರ್ಡ್ ಸೇರಿಸ್ಬೇಕು. ಇದನ್ನು ಹೆಂಗೆ ಮಾಡ್ಕೋಬೇಕಂದ್ರೆ, ರಾತ್ರಿ ಮೆಹಂದಿ ಪೌಡರ್ನ ಒಂದು ಬೌಲಿಗೆ ಹಾಕ್ಕೊಂಡು ನೆಕ್ಸ್ಟ್ ಟೀ ಡಿಕಾಕ್ಷನ್ ಮಾಡ್ಕೋಬೇಕು. ಟೀ ಡಿಕಾಕ್ಷನ್ ನೀವು ಹೆಂಗೆ ಮಾಡ್ಕೋತೀರಾ ಅಂದರೆ, ಫುಲ್ ಸ್ಟ್ರಾಂಗ್ ಇರಬೇಕು ಟೀ ಡಿಕಾಕ್ಷನ್. ಅಂದರೆ ವಾಟರ್ ಕ್ವಾಂಟಿಟಿ ಕಮ್ಮಿ ಇರಬೇಕು ಆ್ಯಂಡ್ ಟೀ ಪೌಡರ್ ಸ್ವಲ್ಪ ಜಾಸ್ತಿ ಇರಬೇಕು. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ. ಜಾಸ್ತಿ ಇತ್ತು ಆ ಥರ ನೀಟಾಗಿ ಕುದಿಸ್ಕೊಂಡು ಅದನ್ನು ತಣ್ಣಗಾದ್ಮೇಲೆ, ಬಿಸಿಲೇ ಹಾಕ್ಕೋಬೇಡಿ, ತಣ್ಣಗಾದ್ಮೇಲೆ ಅದನ್ನು ನೀವು ಮೆಹಂದಿ ಪೌಡರ್ಗೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ತಿಕ್ಕಾಗಿ ಮಿಕ್ಸ್ ಮಾಡಿ, ಫುಲ್ ನೀರಾಗಿ ಮಿಕ್ಸ್ ಮಾಡಿಬಿಡಿ, ಯಾಕಂದರೆ ಬೆಳಗ್ಗೆ ಅಷ್ಟೊತ್ತಿಗೆ ಮತ್ತೆ ಸರಿ ಹೋಗಲ್ಲ. ತಿಕ್ಕಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಮೊಸರು ಕರ್ಡ್ನ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ನೀವು ಓವರ್ ನೈಟ್ ಇಡಬೇಕು. ಓವರ್ ನೈಟ್ ಇಟ್ಟು ಬೆಳಗ್ಗೆ ಎದ್ದಾಗ ನೀವು ಅದನ್ನು ಅದರಲ್ಲಿ ನಿಮ್ಗೆ ಎಷ್ಟು ನೀರು ಬೇಕೋ ಕ್ವಾಂಟಿಟಿ ಅದನ್ನು ಮಿಕ್ಸ್ ಮಾಡಿಕೊಂಡು, ಇಲ್ಲ ನಿಮಗೆ ನಿಮ್ಮ ಮನೆ ಹತ್ರ ಹೈಬಿಸ್ಕಸ್ ಫ್ಲವರ್ ಅಥವಾ ಲೀಫ್ ಎರಡು ನಿಮ್ಮ ಮನೆಯಲ್ಲಿ ಅವೈಲೇಬಲ್ ಇದೆ ಅಂತಂದರೆ ನೀವು ಅದನ್ನು ಹಾಕ್ಬೋದು. ಅದಾದಮೇಲೆ ನೆಲ್ಲಿಕಾಯಿ ಪೌಡರ್, ಅದೇ ಹೇಳಿದ್ನಲ್ಲ ಆಮ್ಲ ಪೌಡರ್, ಅದನ್ನು ನೀವು ಮಿಕ್ಸ್ ಮಾಡ್ಕೋಬೋದು. ಅವೆರಡು ಆಪ್ಷನಲ್ಲ, ಅವೆರಡು ಮಿಕ್ಸ್ ಮಾಡಿದರೆ ಮಾತ್ರ ಇನ್ನೂ ಮಸ್ತಾಗಿರುತ್ತೆ ಪ್ಯಾಕು. ನೀವೆರಡನ್ನೂ ಇದನ್ನು ಮಿಕ್ಸ್ ಮಾಡಲಿಲ್ಲ ಅಂದ್ರೂ ನಾನು ಹೇಳಿದ್ದಲ್ಲ ಮೆಂತೆ ಪ್ಯಾಕು, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಬಂದರೆ
ಓಕೆ, ಇದಿಷ್ಟು ಮಾಡಿಟ್ಕೊತೀರಾ. ಬೆಳಗ್ಗೆ ಎದ್ದಾಗ ನಿಮಗೆ ವಾಟರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಹಾಕ್ಕೊಂಡು ಕಲಿಸ್ಕೊಂಡು ನೀವು ನೀಟಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡೋದು ನಾನು ಇದನ್ನು ವಿಡಿಯೋ ತೋರಿಸ್ತಾ ಇದ್ದೆ. ವಿಡಿಯೋ ಒಂದು ಟೈಮ್ ಮಾಡ್ಕೊಂಡಿದ್ದೆ, ಒಂದು 2 ವೀಕ್ಸ್ ಬಿಫೋರ್ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಇದು ಮೆಹಂದಿ ಹಚ್ಚೋದು. ಬಟ್ ಅದು ಏನು ಅನ್ಫಾರ್ಚುನೇಟ್ಲಿ ವಿಡಿಯೋ ಡಿಲೀಟ್ ಆಗ್ತಿದೆ, ನಾನು ನೋಡ್ಕೊಂಡಿಲ್ಲ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಾನು ನೆಕ್ಸ್ಟ್ ಟೈಮ್ ಮತ್ತೆ ಹಚ್ಚಬೇಕಾದ್ರೆ ನಾನು ನಿಮಗೆ ಅದ್ರದ್ದು ಹೇಳ್ತೀನಿ ಹೆಂಗೆ ಹಚ್ಚೋದು ಏನು, ಅದಕ್ಕೊಂದು ಸ್ಟೆಪ್ ಇದೆ. ನೀವು ಆ ಥರ ಸುಮ್ಮನೆ ಹಚ್ಕೋಬೋದು. ಆದರೆ ಸುಮ್ಮನೆ ಹಚ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಎಲ್ಲ ಕಡೆನೂ ಸ್ಪ್ರೆಡ್ ಆಗಲ್ಲ ಕರೆಕ್ಟಾಗಿ. ನೀವು ಇಷ್ಟಿಷ್ಟೇ ಪಾರ್ಟ್ ನೀವು ಜಸ್ಟ್ ಲೈಕ್ ಸಾಗರ್ ಜಡೆ ಹೇಗೆ ಹಾಕ್ತಿರೋ ಹಂಗೆ ಇಷ್ಟಿಷ್ಟೇ ಪಾರ್ಟ್ ತೊಗೊಂಡು ಹಚ್ಕೊಂಡು ಸುತ್ಕೊತ ಹೋದರೆ ನಿಮಗೆಲ್ಲ ಪಾರ್ಟಿಗೂ ಕರೆಕ್ಟಾಗಿ ಹತ್ತುತ್ತೆ. ಇಲ್ಲ ನಿಮ್ಮ ಮನೇಲಿ ಯಾರಾದರೂ ಹಚ್ಚೋರಿದ್ರೆ, ಅಮ್ಮ ಅಂತ ಯಾರಾದರೂ ಹಚ್ಚೋರಿದ್ರೆ ಹಚ್ಚಿಸ್ಕೋಬೋದು, ಅದನ್ನು ಒಳ್ಳೇದು. ಓಕೆ, ಮೆಹಂದಿ ಪ್ಯಾಕಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ನಾನು ಸೈಡಿಗೆ ಹಾಕಿರ್ತೀನಿ. ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಬೋದು ಅದರಿಂದ ಏನೇನು ಬೆನಿಫಿಟ್ಸ್ ಇದೆ. ನನಗಂತೂ ಅದು ತುಂಬಾ ಬೆನಿಫಿಟ್ ಆಗಿದೆ. ನನ್ನ ಮುಂಚೆ ಕೂದಲು ಇನ್ನೂ ದಪ್ಪ ಇತ್ತು ಹೇಳ್ಬೇಕಾದ್ರೆ, ಆಮೇಲೆ ತೆಳ್ಳಗಾಯಿತು. ಅದನ್ನು ನಾನು ಕೇರ್ ತೊಗೋಬೇಕಾದ್ರೆ ನಂಗೆ ಜಾಸ್ತಿ ಹೆಲ್ಪ್ ಮಾಡಿದೆ ಈ 2 ಪ್ಯಾಕ್ಸ್. ಒಂದು ಮೆಂತ್ಯ ಪ್ಯಾಕ್ ಆಗಿರ್ಬೋದು, ಇನ್ನೊಂದು ಈ ಮೆಹಂದಿ ಪ್ಯಾಕ್ ಆಗಿರ್ಬೋದು. ಇವೆರಡು ತುಂಬ ಹೆಲ್ಪ್ ಮಾಡ್ತು. ಈ ಮೆಹಂದಿ ಪ್ಯಾಕ್ ಇನ್ನೊಂದು ಏನಕ್ಕೆ ಇಂಪಾರ್ಟೆಂಟ್ ರೀಸನ್ ಅಂತ ಹೇಳಿದರೆ, ನೀವು ಸುಮ್ಮನೆ ಸಲೂನಿಗೆ ಹೋಗಿ ಅದು ಬ್ರಿಕ್ ರೆಡ್ ಆಗಲಿ ಇಲ್ಲ ಅಂದರೆ ಕ್ಯಾರೆಟ್ ರೆಡ್ ಆಗಲಿ ಸುಮ್ಮನೆ ಕಲರಿಂಗ್ ಮಾಡಿಸ್ತೀರ, ಅದರಿಂದ ಕೂದಲು ಹಾಳಾಗುತ್ತೆ. ಅದಾದಮೇಲೆ ನೀಟಾಗಿ ಮೇಂಟೈನ್ ಮಾಡಬೇಕು. ಅದು ಶಾಂಪು ಆಯಿತು, ಅದು ಆಯಿತು, ಇದು ಆಯಿತು, ಮೇಂಟೈನ್ ಮಾಡ್ಕೊತ ಹೋಗಬೇಕು. ಅದಾದ್ಮೇಲೆ ಕೂದಲು ಹಾಳಾಗುತ್ತೆ, ಸ್ಪ್ಲಿಟ್ಸ್ ಜಾಸ್ತಿ ಆಗುತ್ತೆ. ನೀವು ಹಂಗೆಲ್ಲ ಮಾಡೋದನ್ನ ಕರೆಕ್ಟಾಗಿ ಮೆಹಂದಿ ಪ್ಯಾಕ್ ಹಚ್ತಾ ಬಂದರೆ ನೀವು ಅದೇ ಇದೂ ಅಷ್ಟೇ ಮಂತ್ಲಿ 1 or 2 ನೀವು ಹಚ್ಚಿದರೆ ನಿಮಗೆ ಬೇಕಾದಂಗೆ ಒಳ್ಳೆ ಕಲರ್ ಕೊಡುತ್ತೆ. ಇದು ಬಿಸ್ಲಿಗೆ ನಂದು ಇಷ್ಟು ನಿಮ್ಗೆ ಕಲರ್ ಅನಿಸ್ತಾ ಇಲ್ಲ, ಬ್ಲ್ಯಾಕ್ ಅನಿಸ್ತಾ ಇದೆ. ಬಟ್ ಬಿಸ್ಲಿಗೆ ಹೋದರೆ ಮಾತ್ರ ಫುಲ್ಲು ರೆಡ್ಡಿಶ್ ಕಲರ್ ಕೊಡುತ್ತೆ. ಬಿಸ್ಲಿಗೆ ಹೋದರೆ ಮಸ್ತ್ ಕಾಣುತ್ತೆ ಕಲರ್ ಮಾತ್ರ. ಫುಲ್ ಕೂದಲೇನು ರೆಡ್ಡಿಶ್ ಆಗಲ್ಲ, ಒಂಥರ ಹೈಲೈಟ್ಸ್ ಮಾಡಿಸಿದೀವಿ ಅನ್ನೋ ಥರ ರೆಡ್ಡಿಶ್ ಆಗಿ ಕಾಣುತ್ತೆ. ಸಖತ್ತಾಗಿ ಕಲರ್ ಕೊಡುತ್ತೆ. ಅದು ನನಗೆ ಫೇವ್ರೆಟ್ ಪಾರ್ಟ್. ಅದು ಕೂದಲನ್ನ ಹೆಲ್ತಿಯಾಗೂ ಇರಿಸುತ್ತೆ, ಹಾಗೆ ಕಲರು ಕೊಡುತ್ತೆ. ಇನ್ನೇನು ಬೇಕು ಹೇಳಿ ಹುಡುಗಿರಿಗೆ? ನನಗಂತೂ ಏನು ಬೇಡಪ್ಪ. ನೋಡಿ, ಒಂದೇ ಕಲರ್ 2 ಅಕ್ಕಿ ಹೊಡೋದಂದ್ರೆ ಇದೆ. ಕೂದಲನ್ನ ಹೆಲ್ತ್ ಕೂಡ ಕಾಪಾಡ್ಕೋಬೋದು. ಅದಾದಮೇಲೆ ಕಲರ್ ಕೂಡ ಬರುತ್ತೆ ಕೂದಲಿಗೆ. ಅದಾದಮೇಲೆ ನಿಮ್ಗೆ ಇನ್ನೂ ರೆಡ್ಡಿಶ್ ಕಲರ್ ಬೇಕು ಅಂದರೆ ಇನ್ನೊಂದು ಟಿಪ್ ಹೇಳ. ಬೀಟ್ರೋಟ್ ಜ್ಯೂಸ್ ಹಾಕಿ, ಬೀಟ್ರೋಟ್ನ ನೀಟಾಗಿ ತುರಿದು ಇಲ್ಲಾಂದರೆ ಮಿಕ್ಸಿ ಮಾಡಿಕೊಂಡು ಅದ್ರ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಅದು ಮೆಹಂದಿ ಪೌಡರ್ ಇರುತ್ತಲ್ಲ ಅದಕ್ಕೆ ಕಲಸಿಟ್ಬಿಡಿ. ಅದನ್ನು ಹಚ್ಕೊಂಡ್ರೆ ಮಾತ್ರ ಒಳ್ಳೆ ಕಲರ್, ರೆಡ್ಡಿಶ್ ಬ್ರೌನ್ ಕಲರ್ ಕೊಡುತ್ತೆ. ಅದು ತುಂಬ ಮಸ್ತಾಗಿ ಕಾಣಿಸುತ್ತೆ ಬಿಸಿಲಿಗೆ ಹೋದರೆ ಮಾತ್ರ. ಸ್ಟೆಪ್ 1 ಮುಗೀತಾ. 2 ಹೇರ್ ಪ್ಯಾಕ್ ಆಯಿತು, ಒಂದು ಮೆಂತ್ಯ ಪ್ಯಾಕ್ ಆಯಿತು, ಇನ್ನೊಂದು ಮೆಹಂದಿ ಪ್ಯಾಕ್ ಆಯಿತು. ಇದನ್ನು ನಾನು ಫಾಲೋ ಮಾಡೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆ, ಸ್ಟೆಪ್ 2 ಬರೋಣ. ದಟ್ ಈಸ್ ವಾಟರ್ ಇಂಟೇಕ್. ನೀವು ಎಷ್ಟು ನೀರು ಕುಡಿತೀರಾ, ಎಷ್ಟು ಡಯಟ್ ಮೇಂಟೈನ್ ಮಾಡ್ತೀರಾ, ಅಥವಾ ನೀವು ಹೆಂಗೆ ಹೆಲ್ತ್ನ ಮೇಂಟೈನ್ ಮಾಡ್ತೀರಾ, ಅದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ನೀವು ನೀರು ಎಷ್ಟು ಕುಡಿತೀರಾ, ಸ್ಕಿನ್ನು ಚೆನ್ನಾಗಿರುತ್ತೆ. 2 ಬೆನಿಫಿಟ್ಸ್ ಇದೆ. ಸ್ಕಿನ್ನು ಚೆನ್ನಾಗಿರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಅದಾದಮೇಲೆ ಹೇರ್ಸ್ ಚೆನ್ನಾಗಿ ಗ್ರೋ ಆಗುತ್ತೆ, ಹೇರ್ ಬ್ರೇಕೇಜ್ ಆಗಲ್ಲ, ಕೂದಲು ಉದ್ರಲ್ಲ, ಏನೂ ಆಗೋದಿಲ್ಲ ನೀವು ನೀರು ಕುಡೋದ್ರಿಂದ. ಸ್ಟೆಪ್ 3 ಬಂದರೆ ಡಯಟಲ್ಲಿ ಏನೇನು ಮಾಡಬೇಕು? ಕೂದಲಿಗೆ ಒಳ್ಳೇದಿರೋದು ತಿನ್ನಬೇಕು, ಒಂದು ಬಾಡಿಗೆ ಒಳ್ಳೇದಿರೋದು ತಿನ್ನಬೇಕು, ಬ್ಲಡ್ಡಿಗೆ ಒಳ್ಳೇದಿರೋದು ತಿನ್ನಬೇಕು, ಕ್ಯಾಲ್ಶಿಯಂ ಕಂಟೆಂಟ್ಸ್, ಐರನ್ ಕಂಟೆಂಟ್ ಎಲ್ಲದೂ ತಿನ್ನಬೇಕು. ಅದರಲ್ಲಿ ಕೂದಲಿಗೆ ಒಳ್ಳೇದು ಅಂದರೆ ಕ್ಯಾರೆಟ್ ಆ ಥರದ್ದು ತಿನ್ನಬೇಕು. ನೀವು ಬರೀ ಹೊರ್ಗಡೆಯಿಂದ ಮಾಡಿದರೆ ಆಗುತ್ತೆ ಅನ್ನೋದು ಸುಳ್ಳು. ಆಗುತ್ತೆ, ಇಲ್ಲ ಅಂತಲ್ಲ. ಅದು 50%, ಇದು 50%. ನಿಮ್ಮ ಡಯಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಕೂದಲಿಗೆ ಏನೇನು ಹಚ್ತೀರಾ ಹೊರ್ಗಡೆಯಿಂದ, ಹಂಗೆ ಇನ್ನರ್ ಬಾಡಿಗೆ ನೀವು ಏನು ಮಾಡ್ತೀರಾ, ಅದನ್ನು ನೀವೇನು ಇಂಟೇಕ್ ಮಾಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್. ನೀವು ಅದನ್ನು ಮಾಡಬೇಕು. ಸುಮ್ಮನೆ ನನ್ನ ಕೂದಲಿಗೆ ಅಷ್ಟೇ ನಾನು ಹೊರ್ಗಡೆಯಿಂದ ಹಚ್ತೀನಿ, ಅದನ್ನು ಮಾಡಿ ಇದನ್ನು ಮಾಡಿ, ಅವಾಗೇ ರಿಸಲ್ಟ್ ಸಿಗೋದು. ಸೊ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯೂಟ್ಯೂಬಲ್ಲಿ ತೋರಿಸೋ ಥರ ಹೇರ್ ಸೀರಮ್ಸು ಅದನ್ನೆಲ್ಲ ತಗೊಂಡ್ಕೋಬೇಕು. ನಿಮ್ಗೆ ಹಂಗೆ ಇನ್ವೆಸ್ಟ್ ಮಾಡೋದಿತ್ತು ಅಂದರೆ ಆಲ್ಪ್ಸ್ ಗುಡ್ನೆಸ್ದು ರೋಸ್ಮೆರಿ ಆಯಿಲ್ ಇದೆ. ರೋಸ್ಮೆರಿ ವಾಟರ್ ಆಯಿತು, ಆಯಿಲ್ ಆಯಿತು, ಸೀರಮ್ ಆಯಿತು, ರೋಸ್ಮೆರಿ ಚೆನ್ನಾಗಿ ಬರುತ್ತೆ ಕೂದಲಿಗೆ ಮಾತ್ರ. ಅದನ್ನು ನಾನು ನನ್ನ ಫ್ರೆಂಡ್ಸಿಂದ ರಿವ್ಯೂ ಕೇಳಿದ್ದೀನಿ. ಆಲ್ಪ್ಸ್ ಗುಡ್ನೆಸ್ಸಿಂದನೇ ಅಂತಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತರಿಸಿಲ್ಲ ಅಂದರೆ ಲೂಸ್ ಪ್ಯಾಕೆಟ್ ಸಿಗುತ್ತೆ ರೋಸ್ಬೆರಿ ಲೀವ್ಸ್, ಅದನ್ನು ತರಿಸಿ ಕುದಿಸಿ ನೀವು ಅದನ್ನು ಸ್ಪ್ರೇ ಮಾಡಿಕೊಂಡ್ರು ಅದನ್ನು ಒಳ್ಳೆಯದು. ನಾನು ಇನ್ನೊಂದನ್ನು ಟ್ರೈ ಮಾಡಿಲ್ಲ, ನನ್ನ ಫ್ರೆಂಡ್ಸ್ ಹೇಳಿದ್ದಾರೆ ರಿವ್ಯೂ, ಅದನ್ನು ನಾನು ಟ್ರೈ ಮಾಡಿದ್ಮೇಲೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಸ್ಟೆಪ್ 3 ಬಂತು ಅಂದರೆ ದ ಮ್ಯಾಜಿಕ್ ಡ್ರಿಂಕ್. ಅದ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಮ್ಯಾಜಿಕ್ ಡ್ರಿಂಕ್ ಅಂತಲೇ ಹೇಳೋದು. ಬಿಕಾಸ್ ಅದು ನನ್ನ ಕೂದಲಿಗೆ ಆಗಲಿ ಇಲ್ಲ ಸ್ಕಿನ್ನಿಗಾಗಲಿ ಇಲ್ಲ ಬಾಡಿಗೆ ಎಂಟೈರ್ ಬಾಡಿಗೆ ಒಳ್ಳೇದು ಮಾಡಿದೆ ಅಂತಲೇ ಹೇಳ್ಬೋದು. ಅದು ಏನಪ್ಪ ಅದು ಮ್ಯಾಜಿಕ್ ಡ್ರಿಂಕ್ ಅಂದರೆ ದಟ್ ಈಸ್ ಆಮ್ಲಾ ಜ್ಯೂಸ್. ಹೆಂಗೆ ಮಾಡೋದು ಆಮ್ಲಾ ಜ್ಯೂಸ್ನ ಅಂತ ಹೇಳಿದ್ರೆ,
ಮಾಡೋದಾದ್ರೆ ಫಸ್ಟ್ ಬೆಟ್ಟದ ನೆಲ್ಲಿಕಾಯಿ ತಗೋಬೇಕು, ದಟ್ ಈಸ್ ನಥಿಂಗ್ ಬಟ್ ಆಮ್ಲ. ಅದನ್ನ ತಗೊಂಡು ನೀಟಾಗಿ ಚಾಪ್ ಮಾಡ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕೋಬೇಕು. ನೆಕ್ಸ್ಟ್ ಅದನ್ನ ನೀಟಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕು, ಫುಲ್ ಸಣ್ಣಕ್ಕಾಗೋ ತನಕನೂ ಗ್ರೈಂಡ್ ಮಾಡ್ಕೋಬೇಕು. ಸುಮ್ಮನೆ ಹಂಗೆ ಗಟ್ಟಿ ಗಟ್ಟಿ ಇದ್ರೆ ಅದು ಸರಿ ಹೋಗಲ್ಲ. ಸೊ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡ ಮೇಲೆ ಅದಕ್ಕೆ ನೀರು ಮಿಕ್ಸ್ ಮಾಡಬೇಡಿ, ಹಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಏನಕ್ಕೆ ಇದು ಮೆನ್ಷನ್ ಮಾಡ್ತಿದ್ದೇನೆ ಅಂದರೆ ನಾನು ಒಂದು ಟೈಮ್ ಈ ಥರ ಮಾಡಿದ್ದೆ, ಅದು ಸರಿ ಹೋಗಿದ್ದಿಲ್ಲ. ಸೊ ಇದನ್ನ ಹೇಳ್ತಾ ಇರೋದು, ನೀರು ಮಿಕ್ಸ್ ಮಾಡಬೇಡಿ, ಹಂಗೆ ಗ್ರೈಂಡ್ ಮಾಡ್ಕೊಳ್ಳಿ. ಅದಾದಮೇಲೆ ಏನು ಆ್ಯಡ್ ಮಾಡ್ತೀರಾ, ಶುಂಠಿ. ಇಷ್ಟೇ ಶುಂಠಿ, ನೀವು ಇಷ್ಟೊಂದು ಹಾಕ್ತಿದ್ದೀರಾ ಆಮ್ಲ ಅಂತಂದ್ರು ಒಂದು 4 to 5 ಆಮ್ಲ ಹಾಕಿ ಸಾಕು. ಅದಾದಮೇಲೆ ಇಷ್ಟೇ ಶುಂಠಿ ಹಾಕಿ ಅದನ್ನು ಚಾಪ್ ಮಾಡಿ ಹಾಕಿ, ಅದಾದಮೇಲೆ ಒಂದು 2 ರಿಂದ 3 ಮೆಣಸಿನ ಕಾಳು ಬರುತ್ತಲ್ಲ, ಮೆಣಸು, ಒಂದು 2 ರಿಂದ 3 ಮೆಣಸು ಹಾಕಿ, ಅದಾದಮೇಲೆ ನೀವು ಕರಿಬೇವು ಹಾಕ್ಬೋದು. ಕರಿಬೇವು ತುಂಬ ಒಳ್ಳೆಯದು, ಅದು ಹೇರಿಗಾಯಿತು ಸ್ಕಿನ್ನಿಗಾಯಿತು ತುಂಬ ಒಳ್ಳೆಯದು, ಎಸ್ಪೆಷಲಿ ಹೇರ್ಸಿಗೆ ತುಂಬ ಒಳ್ಳೆಯದು. ಸೊ ಕರಿಬೇವೆಲ್ಲ ಒಣಗಿರೋದು ಆ ಥರದ್ದೆಲ್ಲ ಹಾಕಕ್ಕೆ ಹೋಗ್ಬಿಡಿ, ಒಣಗಿರೋದಿದ್ರೆ ಹಾಕಕ್ಕೆ ಹೋಗ್ಬಿಡಿ, ಸುಮ್ಮಿಟ್ಬಿಡಿ. ಒಂಥರ ಫ್ರೆಶ್ ಆಗಿ ಹಸಿದಿತ್ತು ಅಂದರೆ ಕರಿಬೇವು ಹಾಕಿ. ಓಕೆ, ಇಷ್ಟನ್ನು ನೀವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿಕೊಂಡು ಫುಲ್ಲು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕು, ಒಂದು ಸ್ಟ್ರೈನರ್ ತೊಗೊಂಡು ಅದನ್ನೆಲ್ಲ ತೆಗಿಬೇಕು. ಅಂದರೆ ನೀವು ನಿಮ್ಮ ಇಷ್ಟ, ಅದು ನೀವು ಅದನ್ನು ತೆಗಿಬೋದು, ಹಂಗೂ ಹಾಕೋಬೋದು. ಬಟ್ ಹಂಗೆ ಹಾಕೊಂಡ್ರೆ ನೀವು ಕುಡಿಯಲ್ಲ. ಆಮೇಲೆ ಇಷ್ಟಾರ ಕುಡಿತೀರಾ ಇವಾಗ, ಅದನ್ನು ಕುಡಿಯಲ್ಲ ಆಮೇಲೆ. ಇಲ್ಲ ನೀವು ಹಂಗಂದ್ರೆ ನೀಟಾಗಿ ರುಬ್ಕೊಂಡ್ರೆ ಎಲ್ಲದನ್ನ ಹಾಕೋಬೋದು. ಬೇಡವಾ, ನೀವು ಸ್ಟ್ರೈನರ್ ತೊಗೊಂಡು ಇಲ್ಲ ಒಂದು ಕ್ಲಾತ್ ತಗೊಂಡು ನೀಟಾಗಿ ಅದರಲ್ಲಿ ಸ್ಟ್ರೈನ್ ಮಾಡಿಕೊಂಡು ಬಂದಿರುತ್ತಲ್ಲ ರಾ ಜ್ಯೂಸ್, ಅದನ್ನು ನೀವೇನು ಮಾಡಬೇಕು, ಅದಕ್ಕೆ ನೀರೇನು ಮಿಕ್ಸ್ ಮಾಡಬೇಡಿ. 1-2 ಟ್ರೇ ತೊಗೊಳ್ಳಿ, ಐಸ್ ಟ್ರೇ ಫ್ರಿಜ್ಜಲ್ಲಿಡೋ ಐಸ್ ಟ್ರೇಸ್ ತೊಗೊಂಡು ಅದರಲ್ಲಿ ಹಾಕಿಬಿಟ್ಟು ನೀವು ಅದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡು ಐಸ್ ಕ್ಯೂಬ್ಸ್ ಥರ ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಏನು ಮಾಡ್ಕೋಬೇಕು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ, ಎಲ್ಲ ತಿಂದ ಮೇಲೆ ಅದನ್ನು ತೊಗೊಳೋದಲ್ಲ, ಖಾಲಿ ಹೊಟ್ಟೆಯಲ್ಲಿ. ಓಕೆ, ಖಾಲಿ ಹೊಟ್ಟೆಯಲ್ಲಿ ಏನು ಮಾಡಬೇಕು, ಬಿಸಿನೀರು ತೊಗೊಂಡು ಸ್ವಲ್ಪ ತೀರಾ ಬಿಸಿನೀರು ಬೇಡ, ಸ್ವಲ್ಪ ಬಿಸಿನೀರು, ಸ್ವಲ್ಪ ಉಗುರು ಬೆಚ್ಚನಿಗೆ ಅಂತ ಹೇಳ್ತಾರಲ್ಲ ಆ ಥರ ಬಿಸಿನೀರು ತೊಗೊಂಡು ಅದಕ್ಕೆ ಒಂದು ಕ್ಯೂಬ್ ಹಾಕಿದರೆ ಅದು ಕರಗಿದ್ಮೇಲೆ ನೀವು ಕುಡಿಬೋದು. ಅದನ್ನು ನೀವು ಡೈಲಿ ಬೆಳಗ್ಗೆ ತೊಗೊಂಡ್ರೆ ತುಂಬಾ ಬೆನಿಫಿಟ್ಸ್ ಇದೆ. ಅದೇನೇನು ಬೆನಿಫಿಟ್ ಅಂತ ನಾನು ಇಲ್ಲಿ ಹಾಕಿರ್ತೀನಿ, ವಿಡಿಯೋ ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಆಯಿತಾ. ಆಮ್ಲದಿಂದ ಅಂತ ಬಂತು ಅಂದರೆ ಅದು ನನಗೆ ಇದು ಬರೀ ಹೇರ್ಸಿಗೆ ಅಂತಲ್ಲ, ಸ್ಕಿನ್ನಿಗೂ ತುಂಬಾ ಹೆಲ್ಪ್ ಮಾಡಿದೆ. ಸ್ಕಿನ್ನಿಗೆ ಏನು ಹೆಲ್ಪ್ ಮಾಡಿದೆ ಅಂದರೆ ಡಾರ್ಕ್ ಸ್ಪಾಟ್ಸ್ ಕಮ್ಮಿ ಆಗುತ್ತೆ, ಅದಾದಮೇಲೆ ಸ್ಕಿನ್ ಗ್ಲೋ ಆಗುತ್ತೆ, ಸ್ಕಿನ್ನಲ್ಲಿ ಪಿಂಪಲ್ಸ್, ಆ್ಯಕ್ಟಿವ್ ಪಿಂಪಲ್ಸ್ ಇತ್ತು, ಪಸ್ ಆಗುತ್ತಲ್ಲ ಪಿಂಪಲ್ಸ್ ಎಲ್ಲ, ಆ ಥರ ಇತ್ತು ಅಂದರೆ ಎಲ್ಲದೂ ಕಮ್ಮಿ ಆಗುತ್ತೆ. ನಿಮ್ಮ ಪಿಂಪಲ್ಸ್ ಅನ್ನೋದೇ ಅಷ್ಟೊಂದು ಬರಲ್ಲ. ಇದು ಸ್ವಲ್ಪ ಅದು ಹುಡುಗಿರಿಗೆ ಇದ್ದಿದೆ ಅಲ್ಲ, ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಇದ್ದಾಗ ಆಗುತ್ತೆ ಅಷ್ಟೇ, ಬಿಟ್ಟರೆ ಯಾವ ಪಿಂಪಲ್ಸು ಆಗಲ್ಲ. ಇದೆಲ್ಲ ನೀವು ಫಾಲೋ ಮಾಡ್ತಾ ಬಂದರೆ ಓಕೆ. ಹೇರ್ ಕೇರಿಂದ ಸ್ಕಿನ್ ಕೇರಿಗೂ ಹೋಗ್ಬಿಟ್ಟಿದ್ದೀನಿ ನಾನು. ಅದು ಆ್ಯಕ್ಚುಲಿ ನಿಜ, ಯಾಕಂದರೆ ನೀವು ಬರೀ ಹೊರ್ಗಡೆಯಿಂದ ನಾನು ಹೇರ್ ಪ್ಯಾಕ್ ಹಾಕ್ತೀನಿ ಅಥವಾ ಬೇರೆ ಏನಾರ ಹಾಕ್ತೀನಿ ಅಂತಂದರೆ ಅದಾಗಲ್ಲ. ಆದ್ರೂ 50% ಮಾತ್ರ. ಇನ್ನು 50% ಏನು ಮಾಡಬೇಕು, ನೀವು ಇಂಟೇಕ್ ತೊಗೋಬೇಕು. ಡಯಟ್ ಆಗಲಿ ಅಥವಾ ಈ ಥರ ಜ್ಯೂಸಸ್ ಆಗಲಿ ಬೆಳಗ್ಗೆ ಎದ್ದ ತಕ್ಷಣ ಅದೆಲ್ಲ ಏನು ಮಾಡುತ್ತೆ, ಬ್ಲಡ್ನಾಗೆಲ್ಲ ಕ್ಲೀನ್ ಮಾಡುತ್ತೆ. ಒಂದು ಜ್ಯೂಸಿಂದ ಸ್ಕಿನ್ನಿಗೆ ಒಳ್ಳೇದು, ಬ್ಲಡ್ಡಿಗೆ ಒಳ್ಳೇದು, ಇಡೀ ಬಾಡಿಗೂ ಒಳ್ಳೇದು, ಹೇರಿಗೂ ಒಳ್ಳೇದು. ಸೊ ದಿಸ್ ಈಸ್ ದ ಮ್ಯಾಜಿಕ್ ಜ್ಯೂಸ್ ಐ ಫಾಲೋ ಎವ್ರಿ ಡೇ. ನೀವು ನಾನು ಡೈಲಿ ವ್ಲಾಗ್ಸ್ ನೋಡೋದಾದರೆ ನೋಡಿರ್ತೀರ, ನಾನು ಡೈಲಿ ಫಸ್ಟ್ ಎದ್ದ ತಕ್ಷಣ ಅದು ಕೇಳಿದರು ನನಗೆ, ಒಂದು 10-20 ಜನ ಕೇಳಿದರು, ಏನದು ಕ್ಯೂಬು ಆ ಥರ ಎಲ್ಲ ಕೇಳಿದರು, ಏನದು ಕ್ಯೂಬ್, ಐಸ್ ಕ್ಯೂಬು ನೀವು ಹಾಕ್ಕೊಂಡು ಕುಡಿತೀರಲ್ಲ ಡೈಲಿ ಏನದು ಅಂತ. ಸೊ ಹಂಗಾಗಿ ಇಲ್ಲಿ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಈ ಥರ ಮಾಡಿಕೊಂಡು ಡೈಲಿ ಕೂಡ ನೀವು ಡೈಲಿ ಫ್ರೆಶ್ ಆಗಿ ಮಾಡ್ಕೊತೀನಿ ಅಂದರೆ ಅದು ನಿಮಗೆ ಬಿಟ್ಟಿತ್ತು. ನೀವು ನನಗೇನು ಡೈಲಿ ಸುಮ್ಮನೆ ಎದ್ದು ಅದು ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಐಸ್ ಕ್ಯೂಬ್ ಮಾಡಿ ಇಟ್ಕೊಂಡ್ರೆ ಫ್ಲೆಕ್ಸಿಬಲ್, ಯಾವಾಗ ಬೇಕಾದ್ರೂ ತೊಗೊಂಡು ಹಾಕ್ಕೊಂಡು ಕುಡ್ಕೋಬೋದು ಅಂತ. ನಾವು ಸುಮ್ಮನೆ ಮಾಡ್ಕೊಳೋದಾದರೆ ಅದು ಲೇಸಿ, ಯಾರು ಮಾಡ್ಕೊತಾರೆ ಅಂತಂದರೆ ಡೈಲಿ ಸ್ಕಿಪ್ ಮಾಡಿಬಿಡ್ತೀವಿ. ಸೊ ಈ ಥರ ಐಸ್ ಕ್ಯೂಬ್ ಮಾಡಿ ಇಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಈ ಥರ ಒಂದು ಡೈಲಿ ಒಂದು ತೊಗೊಂಡು ಇಂಟೇಕ್ ಮಾಡ್ಬೋದು ಅಂತ ಅಷ್ಟೇ. ಓಕೆ, ಆಯಿಲ್ ಅಪ್ಲೈಯಿಂಗ್ ಯಾಕೆ ಹೆಲ್ಪ್ಫುಲ್ಲು, ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಈಗಿನ ಜನ್ರೇಷನಲ್ಲಿ ತುಂಬಾ ವರ್ಕ್ ಇರುತ್ತೆ, ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ. ಎಲ್ಲ ಸ್ಟೂಡೆಂಟ್ ಆಗಿದ್ದರೆ ಅಕಾಡೆಮಿಕ್ಸ್ ಪ್ರೆಷರ್ ಇರುತ್ತೆ. ಅದರಲ್ಲಿ ನೀವು ತಲೆಗೆ ಎಣ್ಣೆ ಹಚ್ಚೋದೇ ಮರ್ತು ಬಿಟ್ಟಿರ್ತೀರ. ಅದನ್ನು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು. ಮುಂಚೆ ಆಗಿದ್ದರೆ ನಾವು ಮನೇಲಿ ಇರ್ತಾಯಿದ್ವಿ ಅಥವಾ ಸ್ಕೂಲಿಗೆ ಹೋಗ್ತಾ ಇದ್ರೆ ಎಣ್ಣೆ ಹಚ್ಕೊಂಡು 2 ಜಡೆ ಹಾಕ್ಕೊಂಡು ಮೇಲ್ ಕಟ್ಕೊತಿದ್ವಿ. ಆವಾಗಿನ ಕೂದಲಿಗೂ ಅವಾಗಿನ ಹೇರ್ಗೂ ಇವಾಗಿನ ಹೇರ್ಗೂ ನೀವು ಕಂಪೇರ್ ಮಾಡೋದಾದರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ನಂದು ಅಷ್ಟೇ, ಆವಾಗಿನ ಹೇರ್ ತುಂಬ ಚೆನ್ನಾಗಿತ್ತು, ಇವಾಗಿಲ್ಲ, ಎಣ್ಣೆ ಹಚ್ಚೋಕ್ಕಾಗಿಲ್ಲ. ಸೊ ನೀವು ಎಣ್ಣೆ ಹಚ್ಚೋಕ್ಕಾಗಿಲ್ಲ ಅಂದರೆ ಹೆಂಗೆ ಮಾಡ್ಬೋದು ಅಂತಂದರೆ, ನೀವು ಆಯಿಲಿ
ಹೇರ್ ಇತ್ತು ಅಂದರೆ ನೀವು ಇನ್ನೇನು ಸ್ನಾನಕ್ಕೆ ಹೋಗ್ಬೇಕಾದ್ರೆ ಮೀನ್ಸ್ ಹೆಡ್ ಬಾತ್ ತೊಗೋಬೇಕಾದ್ರೆ ಇನ್ನೇನು 2 hours 3 hours ಮುಂಚೆ ನೀವು ಆಯಿಲ್ ಅಪ್ಲೈ ಮಾಡಿ ನೀಟಾಗಿ ಸ್ಕ್ಯಾಲ್ಪಿಂಗ್ ಮಸಾಜ್ ಮಾಡಿಬಿಟ್ಟು ಕೂಮ್ ಮಾಡಿ ನೀವು ಬನ್ ಹಾಕಿಬಿಟ್ಟು ಅದಾದಮೇಲೆ 2 to 3 hours ಬಿಟ್ಟು ನೀವು ಹೋಗಿ ಸ್ನಾನ ಮಾಡ್ಕೊಂಬಂದ್ರೂ ಓಕೆ. ಅದು ಆಯಿಲಿ ಹೇರಿಗೆ. ನಿಮ್ಗೆ ಏನಾದರೂ ಡ್ರೈ ಹೇರ್ ಇತ್ತು ಅಥವಾ ಸ್ಪ್ಲಿಟ್ಸ್ ಜಾಸ್ತಿ ಇತ್ತು ಆ ಥರ ಅಂತಂದರೆ ನೀವು ಹಿಂದಿನ ದಿನ ಆಯಿತು ಇಲ್ಲ ಎಣ್ಣೆ ಹಚ್ಚಿ ಒಂದಿನ ಬಿಟ್ಟು ನೀವೇನಾದರೂ ಡ್ರೈ ಹೇರ್ ಇತ್ತು ಆ ಥರ ಇತ್ತು ಅಂದರೆ ಡ್ರೈ ಸ್ಕ್ಯಾಲ್ಪ್ ಇತ್ತು ಅಂದರೆ ನೀಟಾಗಿ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ ಅದಕ್ಕೆ ನೀವು ಎಣ್ಣೆ ಹಚ್ಬೇಕಾದ್ರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಎಣ್ಣೆನ ಹಚ್ಚಿದ್ರೂ ಒಳ್ಳೆಯದು. ನೀವು ಎಣ್ಣೆ ಹಚ್ತಾ ಇದ್ದೀರ ಅಂದ್ರೂ ಅದಕ್ಕೆ ಸ್ವಲ್ಪ ಬೆಚ್ಚಗೆ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ 1-2 ಮೆಂತೆ ಕಾಳು ಹಾಕಿ ಅದ್ರ ಆಮೇಲೆ 2-3 ಕರಿಬೇವು ಹಾಕಿ ನೀಟಾಗಿ ಕುಟ್ಟಿ ಹಾಕಿ ಅದನ್ನು ನೀವು ಬಿಸಿ ಮಾಡಿ ಹಚ್ಚೋದ್ರಿಂದನೂ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ ಥರನೂ ನೀವು ಅಪ್ಲೈ ಮಾಡ್ಬೋದು. ಬಿಟ್ಟು ಆ ಥರ ಮಾಡಿದ್ರಿ ಅಂದರೆ ದಿನಗಟ್ಟಲೆ ಏನು ಬಿಡಬೇಡ್ರಿ, ಒಂದು 3 to 5 hours ಬಿಟ್ಟು ನೀವು ಸ್ನಾನ ಮಾಡಿದ್ರೂ ಒಳ್ಳೆಯದು. ಯಾಕಂದರೆ ಸ್ನಾನ ಮಾಡಬೇಕಾದ್ರೂ ಅಷ್ಟೇ ನೀವು ಸುಮ್ಮನೆ ಎಂತೆಂಥದ್ದು ಹಾರ್ಶ್ ಶ್ಯಾಂಪೂಸ್ ಎಲ್ಲ ಅದಕ್ಕೆ ಹಾಕಿದರೆ ಎಂಡ್ ಆಫ್ ದ ಡೇ ಕೂದಲು ಹಾಳಾಗೇ ಆಗುತ್ತೆ. ಸೊ ನೀವೇನು ಮಾಡಬೇಕು, ಮೈಲ್ಡ್ ಶಾಂಪೂಸ್ನ ಯೂಸ್ ಮಾಡಬೇಕು. ನಾನು ಯೂಸ್ ಮಾಡ್ತಾ ಇರೋದು ಇದು ಯಾವುದು ಪ್ರಮೋಷನಲ್ ಅಲ್ಲ, ನಾನು ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಕಾರ್ತಿಕ ಶಾಂಪು. ಅದು ಸ್ಯಾಶೆಟ್ಸ್ ಬರುತ್ತಲ್ಲ ಆ ಥರ ಕಾರ್ತಿಕ ಶಾಂಪು ಯೂಸ್ ಮಾಡೋದು. ನನಗೆ ಈಗ ಇರೋದ್ರಿಂದ ಈ ಮಾರ್ಕೆಟಲ್ಲಿ ಇರೋದ್ರಲ್ಲಿ ಸ್ವಲ್ಪ ಎಲ್ಲ ಕೆಮಿಕಲ್ಸ್ ಜಾಸ್ತಿ ಇರೋದ್ರಿಂದ ಕೆಮಿಕಲ್ಸು ಸ್ವಲ್ಪ ಫ್ರೀ ಇರೋದು ಆ ಥರ ಅನಿಸಿತು ಕಾರ್ತಿಕ ಶಾಂಪು. ಆಮೇಲೆ ನನ್ನ ಸ್ಕ್ಯಾಲ್ಪಿಗೂ ಅದು ಸೆಟ್ ಆಗಿರೋದು ಕಾರ್ತಿಕ ಶಾಂಪು. ನನ್ನ ಸ್ಕ್ಯಾಲ್ಪಿಗೆ ಅಂತ ಅಲ್ಲ, ನಾನು ಶ್ಯಾಂಪು ಚೇಂಜ್ ಮಾಡಿದರೆ ನನಗೆ ಇಲ್ಲೆಲ್ಲ ಪಿಂಪಲ್ಸ್ ಆಗುತ್ತೆ. ಸೊ ನಾನು ಶ್ಯಾಂಪು ಚೇಂಜ್ ಮಾಡೋಕ್ಕೆ ಹೋಗಲ್ಲ, ಕಾರ್ತಿಕ ಶಾಂಪುನ ನಾನು ಯೂಸ್ ಮಾಡ್ತೀನಿ. ಸೊ ಅದನ್ನೇ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ. ನಿಮ್ಮ ಸ್ಕ್ಯಾಲ್ಪಿಗೆ ಯಾವ್ದು ಸೂಟೇಬಲ್ಲು, ನಿಮ್ಮ ಆಯಿಲಿ ಸ್ಕ್ಯಾಲ್ಪ್ ಆಗಿತ್ತು ಅಲ್ವಾ ಡ್ರೈ ಸ್ಕ್ಯಾಲ್ಪ್ ಆಗಿತ್ತು, ಯಾವ್ದು ಸೂಟೇಬಲ್ಲೋ ಅದನ್ನು ಯೂಸ್ ಮಾಡಿ. ಓಕೆ, ಈ ಥರ ನೀವು ನಾನು ಹೇಳಿದ್ನಲ್ಲ ಹೇರ್ ಪ್ಯಾಕ್ ಹಾಕಿದರೆ ನೀವು ಮೈಲ್ಡ್ ಶ್ಯಾಂಪೂನೇ ಯಾವಾಗಲೂ ಯೂಸ್ ಮಾಡಬೇಕು. ಹಾರ್ಶ್ ಫುಲ್ ಕೆಮಿಕಲ್ಸ್ ಇರೋಂಥ ಶ್ಯಾಂಪೂನ ಯೂಸ್ ಮಾಡಬೇಡಿ, ಯಾವ್ದಾದ್ರು ಮೈಲ್ಡ್ ಶ್ಯಾಂಪೂನ ಯೂಸ್ ಮಾಡಿದರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸುಮ್ಮನೆ ಅಷ್ಟೆಲ್ಲ ಹಚ್ಚಿ ನೀವು ಹಾರ್ಶ್ ಕೆಮಿಕಲ್ಸ್ ಹಚ್ಚಿದ್ರೆ ಮತ್ತೂ ಯೂಸ್ ಇಲ್ಲ. ಸೊ ಲಾಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಟೆಪ್ ಬಂದುಬಿಟ್ಟು ನೀವೇನಾದರೂ ಹೇರ್ಸ್ನ ಸ್ಟೈಲ್ ಮಾಡ್ತಾ ಇದ್ದೀರಂದರೆ ಹೀಟ್ ಪ್ರೊಟೆಕ್ಟೆಂಟ್ ಯೂಸ್ ಮಾಡಿ, ಅಥವಾ ಹೇರ್ ಸೀರಮ್ಸ್ ಇತ್ತಂದ್ರೆ ಅದನ್ನು ಯೂಸ್ ಮಾಡಿ. ಆಮೇಲೆ ನೀವು ಸ್ನಾನ ಮಾಡ್ಕೊಂಬಂದ್ಮೇಲೆ ನಿಮಗೆ ಇಷ್ಟ ಇದ್ದರೆ ಹೇರ್ ಸೀರಮ್ಸ್ನ ಯೂಸ್ ಮಾಡ್ಬೋದು. ಎಷ್ಟೊಂದು ಇದ್ದಾವೆ ಮಾರ್ಕೆಟಲ್ಲಿ, ಅದರಲ್ಲಿ ಯಾವುದು ನಿಮಗೆ ಸೂಟೇಬಲ್, ಯಾವ್ದು ಮೈಲ್ಡ್ ಆಗಿರುತ್ತೆ ಆ ಹೇರ್ ಸೀರಮ್ನ ನೀವು ಯೂಸ್ ಮಾಡ್ಬೋದು. ಅದಾದಮೇಲೆ ಹೀಟ್ ನಾವು ಕೊಡ್ತಾ ಇದ್ದೀವಿ ಹೇರ್ಸಿಗೆ ಅಂದರೆ ಅದನ್ನು ತುಂಬ ನಾಜೂಕಾಗಿ ನೋಡ್ಕೋಬೇಕು, ಯಾಕಂದರೆ ಸೆನ್ಸಿಟಿವ್ ಆಗಿ ನೋಡ್ಕೋಬೇಕು. ಅಥವಾ ನೀವೇನಾದ್ರು ಸ್ಟ್ರೈಟ್ ಮಾಡ್ತಾ ಇದ್ದೀರಾ, ಕೂದಲನ್ನ ಸೆಟ್ ಮಾಡ್ತಾ ಇದ್ದೀರಾ ಅಂದರೆ ಆದಷ್ಟು ಕಮ್ಮಿ ಮಾಡಿ ಅದನ್ನು. ನಿಮ್ಮ ನ್ಯಾಚುರಲ್ ಹೇರ್ ಹೆಂಗಿರುತ್ತೆ ಹಂಗೆ ಫ್ಲಾಂಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ತುಂಬ ಇದೆ, ಲೈಕ್ ಹೀಟ್ಲೆಸ್ ಕರ್ಲ್ಸ್ ಆಯಿತು ಅಥವಾ ಬೇರೆ ಆಯಿತು ಆ ಥರನೂ. ನೀವು ಇದು ಇಂಪಾರ್ಟೆಂಟ್, ರಾತ್ರಿ ಮಲಗಬೇಕಾದ್ರೂ ಸುಮ್ಮನೆ ಹಂಗೆ ಏನದು ಹುಚ್ಚರು ಥರ ಕೂದಲು ಬಿಟ್ಕೊಂಡು ಮಾತ್ರ ಮಲ್ಕೋಬೇಡಿ. ಅದು ಅಂದ್ಕೊಂಡಿದ್ರೆ ಅದಂತೂ ತಲೆಯಿಂದ ತೆಗೆದಾಕ್ಬಿಡಿ. ಯಾಕಂದರೆ ನೀವು ಕೂದಲು ಬಿಟ್ಕೊಂಡು ಮಲಗೋದ್ರಿಂದ ಹೇರ್ ಡ್ಯಾಮೇಜ್ ಆಯಿತು, ಬ್ರೇಕೇಜ್ ಆಯಿತು ತುಂಬಾ ಆಗುತ್ತೆ. ಅದಕ್ಕಿಂತ ಬೆಸ್ಟ್ ಅಂತಂದರೆ ನೀವು ಎಣ್ಣೆ ಹಚ್ಚದೇ ಇದ್ರೂ 1-2 ನಿಮಿಷ ಸ್ಕ್ಯಾಲ್ಪ್ನ ಹಿಂಗೆ ಮಸಾಜ್ ಮಾಡಿಬಿಟ್ಟು ಡ್ರೈ ಹೇರಲ್ಲೇ ಮಸಾಜ್ ಮಾಡಿ ಬ್ರೇಡ್ ಮಾಡಿಬಿಟ್ಟು ಮಲ್ಕೊಳ್ಳಿ ಸಾಕು. ನೀವು ಜುಟ್ಟು ಹಾಕೊಂಡು ಮಲ್ಕೊಂಡೆ, ಅದನ್ನು ಫುಲ್ ಫಿಟ್ಟಾಗಿ ಹಾಕೊಂಡು ಮಲ್ಕೊಂಡೆ ಆ ಥರ ಎಲ್ಲ ಮಾಡ್ಬಿಡಿ. ಲೂಸ್ ಹೇರ್ ಬ್ರೇಡ್ ಮಾಡ್ಕೊಂಡು ಮಲ್ಕೊಳ್ಳಿ. ಬೆಳಗ್ಗೆ ಎದ್ರೆ ಡಬಲ್ ಧಮಾಕ. ಹೆಂಗೆ ಅಂದರೆ ಒಂದು ವೇವಿ ಟೆಕ್ಸ್ಚರ್ ಸಿಕ್ಕಿರುತ್ತೆ ಹೇರ್ಸಿಗೆ, ಇನ್ನೊಂದು ಹೇರ್ ಪ್ರೊಟೆಕ್ಟ್ ಆಗಿರುತ್ತೆ. ಹಿಂಗೆ ನಮಗೆಲ್ಲ ಗೊತ್ತಾಗೋಯ್ತು. ಸೆಲ್ಫ್ ಕೇರ್ ಮಾಡಿ. ಸೆಲ್ಫ್ ಕೇರ್ ತುಂಬಾ ಒಳ್ಳೆಯದು. ನಾನು ಅಲ್ಲಿ ಸ್ಕಿನ್ ಕೇರಲ್ಲೂ ಹೇಳಿದ್ದೆ, ಸೆಲ್ಫ್ ಕೇರ್ ತುಂಬಾ ಒಳ್ಳೆಯದು. ನಮ್ಮನ್ನು ನಾವು ಯಾವಾಗ ಕೇರ್ ಮಾಡ್ತೀವಿ, ನಮ್ಮನ್ನು ಯಾವಾಗ ನಾವು ಪ್ರಿಯಾರಿಟಿ ಅಲ್ಲಿಡ್ತೀವಿ ಆವಾಗ ನಾವು ಖುಷಿಯಾಗಿರ್ತೀವಿ. ಸುಮ್ಮನೆ ಬೇರೆಯವ್ರನ್ನ ಅದು ಬಿಡ್ರಿ, ಬೇರೆಯವ್ರನ್ನೆಲ್ಲ ಪ್ರಿಯಾರಿಟಿಯಾಗಿ ಇಟ್ಟು ಅವ್ರು ನಮ್ಮನ್ನು ಕೇಳಲಿಲ್ಲ, ಅವ್ರು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಅವೆಲ್ಲ ಬಿಡ್ರಿ, ಹೇಳೋದು ಕೇಳ್ರಿ. ನಮ್ಮನ್ನು ನಾವು ಪ್ರಿಯಾರಿಟಿಯಲ್ಲಿ ಇಡ್ರಿ. ಅದಾದಮೇಲೆ ಹೇರ್ ಕೇರ್, ಸ್ಕಿನ್ ಕೇರ್ ಆಯಿತು ಇಲ್ಲ ಬಾಡಿ ಕೇರ್ ಆಯಿತು ಮಾಡಿ, ಅವಾಗ ನೀವು ಖುಷಿಯಾಗಿರ್ತೀರ. ಸೊ ಇಷ್ಟು ಹೇಳ್ತಾ ನನ್ನ ಹೇರ್ ಕೇರ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಯಾವ ವ್ಲಾಗ್ ಬೇಕು ಏನು, ಮೀಶೋ ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮೀಶೋಯಿಂದ ಪರ್ಚೇಸ್ ಮಾಡಿಲ್ಲ, ಪರ್ಚೇಸ್ ಮಾಡಿದರೆ ನಾನು ಅದ್ರದ್ದು ಹಾಲ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಅದನ್ನೊಂದಿದೆ. ಅದಾದಮೇಲೆ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು, ಏನು ಬೇಕು, ಯಾವುದ್ರ ಬಗ್ಗೆ ಬೇಕು ಅದನ್ನು ನೀವು ಕಮೆಂಟ್ ಮಾಡಿದರೆ ನಾನು ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಓಕೆ, ಲಾಸ್ಟ್ ಮೋಟಿವೇಶನ್, ಐಡಲ್ ಆಗಿ ಆಲೂಗಡ್ಡೆ ಥರ ಕೂರಬೇಡಿ ಒಂದೇ ಕಡೆ. ನೀವು ಅದನ್ನು ಶ್ರಮಪಟ್ಟು ಫ್ರೆಂಚ್ ಫ್ರೈಸ್ ಥರ ಆಗಿ ಅಂತಲೇ ಹೇಳ್ತಾ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.
ಸುಮ್ಮನೆ ಎಷ್ಟೊಂದು ಜನ ನೋಡ್ತೀರಾ, ವ್ಯೂಸ್ ಬರುತ್ತೆ, ಲೈಕ್ ಬರಲ್ಲ. ಲೈಕ್ ಹೋಗಲಿ, ಸಬ್ಸ್ಕ್ರೈಬ್ ಆಗಿ ಸಾಕು. ಅಟ್ಲೀಸ್ಟ್ ಏನೋ ಒಂದು ಎಫರ್ಟ್ಸ್ ಹಾಕಿ ಮಾಡ್ತಿದ್ದೀನಿ, ಅದಕ್ಕಾದರೂ ಸಬ್ಸ್ಕ್ರೈಬ್ ಆಗಿ ಅಷ್ಟೇ ಹೇಳೋದು ನಾನು. ನೆಕ್ಸ್ಟ್ ಯಾವ್ದಾರ ವ್ಲಾಗ್ ಬೇಕು ಅಂತ ಕಮೆಂಟ್ ಮಾಡಿ. ಓಕೆ ಪಟಾಟೋಸ್, ಬಾಯ್.